ಡಾಕ್ಟ್ರು ಎಷ್ಟು ಬೈದ್ರು ಅಂದ್ರೆ ಅಷ್ಟು ಬೈದ್ರು. ನಿನ್ಗೆ ಏನನ್ನ ಕೆಲ್ಸ ಒಪ್ಸಿದ್ರೆ ನೀನ್ ಏನ್ ಮಾಡ್ತೀಯ ಪೇಷಂಟ್ಸ್ ನ ಅಂತ. ಅವತ್ತು ಡಿಸೈಡ್ ಮಾಡ್ದೆ, ನಾನು ಹೆಂಗಾದ್ರೂ ಸರಿ ಕಲಿಬೇಕು. Close your eyes, start. In human body, two kidneys located in abdomen, in abdomen, beside no, Be slow, madam. Don't be nari. Nidano hogi. Paravailla. Be slow. either side of backbone. Correct. The urine, the kidney, the blood supply for the kidney will supply through renal arteries, renal veins. Correct. And the urine, the blood passes through the kidney and it will filter and then passes through the ureters to urinary bladder, where urine will be collected, and through urethra it will come out, means it will be removed. And sir, urine, the urine will filter. Second para, the urine filtration will the urine will filter from the blood. Urine will filter from the blood. The waste products from the blood, the urine is formed through like it will it is like lungs functions, similar to lung function, where carbon dioxide is excreted and oxygen will inhale. Same way, here the nitrogenous waste products like uric acid, urea is excreted through through kidney filtration by urethra. Super brilliant on dot. Give madam a big round of applause. I don't know how much she understands what is excretory system. Being a mother, people have to tell one thing. She wants to help her child who's in 10th standard, and madam is sitting and memorizing as a mother. Can you believe this? Superb, ma'am. Great. Yes, madam. Now, Nirmala, madam, please share your experience. How easy it was to memorize this, and how will you help your daughter in doing this? Please tell us. ಈಗಲೂ ಅವಳನ್ನ ಕರ್ದೆ ಸರ್. ಸಂತೋಷ್ ಅವ್ರು ಮಾತಾಡ್ದಾಗೆಲ್ಲ ನಂದೇ ರಿಮೆಂಬರ್ ಆಗತ್ತೆ. ಯಾಕಂದ್ರೆ ನಾನು ಹಳ್ಳಿಯಲ್ಲಿ ಓದ್ಕೊಂಡೇ ಬಂದಿದ್ದು, ಆಮೇಲೆ ಇದು ಬಟ್ ಕಾನ್ವೆಂಟ್ ಅಲ್ಲಿ ಇದ್ರೂನು, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇದ್ ಮಾಡಿದ್ರು ನಮ್ಗೇನು ಅಂತ ಟೀಚರ್ಸ್ ಏನಿಲ್ಲ. ಎಲ್ಲ ಅವ್ರುನು ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡೋರು, ಇದೇ ಮಾಡೋರು. ನನ್ಗೂನು ಇಂಗ್ಲಿಷ್ ನಾಲೆಜ್, ಸ್ಪೀಕಿಂಗ್ ಅಷ್ಟೊಂದು ಚೆನ್ನಾಗಿಲ್ಲ. ನಾನು PUC ಆದ್ಮೇಲೆ ಡಿಗ್ರಿಗೆ BSc OT ಟೆಕ್ನಾಲಜಿ ತಗೊಂಡೆ. ಆಗ ಆಕ್ಚುಲಿ ನಂದು ಫೇಲ್ಯೂರ್ ಒಂದಾಯ್ತು. PUC ಅಲ್ಲಿ ಫಿಸಿಕ್ಸ್ ಸಬ್ಜೆಕ್ಟ್ ಫೇಲ್ ಆಯ್ತು. ಅದು ಸೈನ್ಸ್ ಕೊಡ್ಸಿದ್ ಕೂಡ ನಮ್ಮ ಅಪ್ಪ ಫೋರ್ಸ್ ಮೇಲೆನೆ. ನಾವು ಅಪ್ಪ ಏನ್ ಹೇಳ್ತಾರೋ ಅದನ್ನೇ ಮಾಡ್ಬೇಕು. ಅದ ಕಾರಣ ಅಂದ್ರೆ ನಂದು ನೆಕ್ಸ್ಟ್ ಡೇ ಎಕ್ಸಾಮ್ ಇದೆ. ನಮ್ಮಪ್ಪ ಸ್ವಲ್ಪ ಸೋಷಿಯಲ್ ಸರ್ವಿಸ್ ಅದೆಲ್ಲ ಜಾಸ್ತಿ. ನಮ್ಮ ಮನೇಲಿ ಒಂದು ಎಂಗೇಜ್ಮೆಂಟ್ ಇಟ್ಕೊಂಡಿದ್ರು ನಮ್ ನೆಂಟ್ರದ್ದು. ಓದಕ್ಕೆ ಆಗ್ಲಿಲ್ಲ, ಊಟ ಬಡಿಸೋದು ಅದ್ರಲ್ಲೇ ಟೈಮ್ ಹೊಟ್ಟೋಯ್ತು. ನಂದು ಫಿಸಿಕ್ಸ್ 1 or 2 ಮಾರ್ಕ್ಸ್ ಏನೋ ಕಡಿಮೆ ಬಂದ್ಬಿಟ್ಟು, ಇನ್ನೆಲ್ಲ ಪರವಾಗಿಲ್ಲ. ಆಮೇಲೆ ಮತ್ತೆ ಸಪ್ಲಿಮೆಂಟರಿ ಬರ್ದು ಪಾಸ್ ಮಾಡ್ಕೊಂಡೆ. ಮತ್ತೆ 1 year ವೇಸ್ಟ್ ಆಗತ್ತಲ್ಲ, ನಾನು ಡಿಪ್ಲೊಮಾ ಮಾಡ್ತೀನಿ ಅಂದ್ರೆ ಒಪ್ಕೊಳ್ಳಿಲ್ಲ.
ಅವ್ರಿಗೆ ಇಷ್ಟ ಇಲ್ಲ. ಯಾಕಂದ್ರೆ ಅವ್ರು ಯಾವಾಗೂನು ಅಷ್ಟೇ ಅವ್ರ ಫ್ರೆಂಡ್ಸ್ ಮಕ್ಕಳನ್ನ ನೋಡ್ಕೊಂಡು ಈ ತರ ಇದ್ ಮಾಡ್ಬೇಕು, ಅದೇ ಫೋಕಸ್ ಮಾಡೋರು. ನಮ್ಮ ಗುರಿನ ಅವರು ಇದ್ ಮಾಡ್ಲಿಲ್ಲ. ಈಗ ಏನ್ ಅನ್ಸ್ತು ಮೇಡಮ್, ಈಗ ಮೆಮೊರೈಸ್ ಮಾಡಿದ್ಮೇಲೆ ಏನ್ ಅನ್ಸ್ತು ಹೇಳಿ? ಆಮೇಲೆ OT ಟೆಕ್ನಾಲಜಿ ತಕೊಂಡ್ ಅಲ್ಲಿ ಹೊಸದಾಗಿ ಅವಾಗ ಕೋರ್ಸ್ ಶುರು ಆಯ್ತು ಸರ್. ಕಾಲೇಜಲ್ಲಿ, ಮೆಡಿಕಲ್ ಕಾಲೇಜಲ್ಲಿ, ದೇವರಾಜ ಅರಸ್ ಮೆಡಿಕಲ್ ಕಾಲೇಜಲ್ಲಿ ನಾನು ಓದಿದ್ದು. ಅಲ್ಲಿ ಶುರು ಆದಾಗ ನಾನು OTಯಲ್ಲಿ ಬಿಡ್ತಾರೆ, ಅವರು ಮೆಡಿಸಿನ್ಸ್ ತಗೊಂಬನ್ನಿ ಅಂತ ಇನ್ಸ್ಟ್ರಕ್ಟ್ ಮಾಡ್ತಾರೆ. ಅವ್ ಹಿಸ್ಟಮಿನ್ ಅಂತ ಒಂದು ಡ್ರಗ್ ಹೇಳಿದ್ರು. ನನಗೆ ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ. ಪೇಷಂಟ್ ಹಿಸ್ಟ್ರಿ ಎತ್ಕೊಂಡು ಹೋಗ್ಬಿಟ್ಟೆ. ಡಾಕ್ಟ್ರು ಎಷ್ಟು ಬೈದ್ರು ಅಂದ್ರೆ ಅಷ್ಟು ಬೈದ್ರು, ನಿನ್ಗೆ ಏನನ್ನ ಕೆಲ್ಸ ಒಪ್ಸಿದ್ರೆ ನೀನ್ ಏನ್ ಮಾಡ್ತೀಯ ಪೇಷಂಟ್ಸ್ನ ಅಂತ. ಅವತ್ತು ಡಿಸೈಡ್ ಮಾಡ್ದೆ, ನಾನು ಹೆಂಗಾದ್ರೂ ಸರಿ ಕಲಿಬೇಕು, ಟಾಕಿಂಗ್ ಇಂಗ್ಲಿಷ್ನ ಕಲಿಬೇಕು ಅಂತನ್ಬಿಟ್ಟು ಮಾತಾಡ್ತೀನಿ. ಬಟ್ಲರನ್ನಾಗ್ಲಿ ಏನನ್ನಾಗ್ಲಿ ಅದೇ ಡಾಕ್ಟರ್ ಹತ್ರ ಹೋಗಿ ನಾನು ಹೇಳ್ದೆ, ನನಗ್ ಬರೋದಿಲ್ಲ ಇಂಗ್ಲಿಷ್, ನಾನು ಏನ್ ಮಾಡ್ತೀನೋ ಮಿಸ್ಟೇಕ್ಸ್ ನೀವ್ ಹೇಳ್ಕೊಡಿ, ನಾನು ಕಲಿತೀನಿ. ಅದೇ ಡಾಕ್ಟರ್ ನನಗೆ ಸ್ಟೂಡೆಂಟ್ ಯಾರು ಮಾಡಿಲ್ಲ ಅಸೆಸ್ ಮಾಡಕ್ ಹೋದೆ. ಡಾಕ್ಟರ್ ಆಪರೇಷನ್ ಟೈಮಲ್ಲಿ ಸ್ಟಿಚಸ್ ಹಾಕೋದು ಅದೆಲ್ಲ ನನ್ ಕೈಗೆ ಕೊಟ್ಬಿಡೋರು. ಅದು ಸ್ಟೂಡೆಂಟ್ ಲೈಫಲ್ಲಿ ಯಾರಿಗೂ ಕೊಡದೇ ಇರಲ್ಲ. ನನ್ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ ಈಗ, ಬಟ್ ನಾನು ಅವಾಗ ಸ್ಟೂಡೆಂಟ್ ಲೈಫಲ್ಲೇ ಮಾಡ್ದೆ ಅಲ್ಲ, ಅದು ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಇದೆ. ಈಗ ಏನ್ ಅನ್ಸ್ತು ಮೇಡಮ್, ಮೆಮೊರೈಸ್ ಮಾಡಿದ್ಮೇಲೆ ಏನ್ ಅನ್ಸ್ತು ಹೇಳಿ? ಸರ್, ನಾನು ಅವಾಗ ಇದು ಟೆಕ್ನಿಕ್ಸ್ ಎಲ್ಲ ಗೊತ್ತಿದ್ದಿದ್ರೆ ಒಳ್ಳೆ ಇದ್ರಲ್ಲಿ ಇರ್ತಾ ಇದ್ದೆ. ಸರಿ, ಸೂಪರ್. Thank you very much, ma'am, for your participation. Thank you very much.